ಈ ಸೀಸನ್ ನ ಕಿಚ್ಚನ ಚಪ್ಪಾಳೆನ ಧ್ರುವಂತ್ ಅವ್ರಿಗೆ ಕೊಟ್ರು ಅಂತ ಹೇಳ್ಬಿಟ್ಟು ನಮ್ಮ ಕಿಚ್ಚ ಸುದೀಪ್ ಅವರ ಮೇಲೆ ತುಂಬಾನೇ ಸಿಕ್ಕಾಪಟ್ಟೆ ಟ್ರಾಲ್ಗಳು ಬರುತ್ತೆ. ಅದೇ ಈ ಸೀಸನ್ ನ ಎಂಟರ್ಟೈನರ್ ಟೈಟಲ್ ನ ತಗೊಂಡಿರುವಂತಹ ಧ್ರುವಂತ್ ಅವರು ಮಿಡ್ ವೀಕ್ ಅಲ್ಲೇ ಹೆಲ್ಮೆಟ್ ಆಗಿ ಹೋಗ್ತಾರೆ. ಸೊ ಇದರ ಹಿಂದೆ ಇರುವಂತಹ TRP ಟ್ರಿಕ್ಸ್ ನಿಮ್ಗೆ ಗೊತ್ತಾ? ಹೌದು, ಯಾಕಂದ್ರೆ ಈ ಬಿಗ್ ಬಾಸ್ ಸೀಸನ್ 12 ನ ಯಾರು ವಿನ್ನರ್ ಅಂತ ಆಲ್ರೆಡಿ ಡಿಸೈಡ್ ಆಗಿ ಹೋಗಿದೆ. ಸೊ ಅನ್ಅಫಿಷಿಯಲ್ ಆಗಿ ದ ಮೋಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಆದಂತಹ ನಮ್ಮ ಗಿಲ್ಲಿ ನಟರ್ ಅವರೇ ಈ ಬಿಗ್ ಬಾಸ್ ಸೀಸನ್ 12 ಅಂತ ಎಲ್ಲಾ ಕಡೆ ಅಫಿಷಿಯಲ್ ಆಗಿ ಅನ್ಅಫಿಷಿಯಲ್ ಆಗಿ ಕೂಡ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಹೀಗೆ ಬಿಗ್ ಬಾಸ್ ನ ವಿನ್ನರ್ ಯಾರು ಅಂತ ನಿಮ್ಗೆ ಗೊತ್ತಾದ್ರೆ ಈ ಬಿಗ್ ಬಾಸ್ ನ ನೋಡಕ್ಕೆ ನಿಮ್ಗೆ ಕ್ಯೂರಿಯಾಸಿಟಿ ಇರುತ್ತಾ? ಇರಲ್ಲ. ಸೊ ಹಾಗಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಒಂದಿಷ್ಟು ಕ್ಯೂರಿಯಾಸಿಟಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಇದು ಬರೀ ಸೀಸನ್ 12 ನ ಮಾತ್ರ ಅಲ್ಲ, ಸೀಸನ್ 1 ಇಂದ ಇಲ್ಲಿವರೆಗೂ ಕೂಡ ಇಂತಹ ಒಂದು ಕ್ಯೂರಿಯಾಸಿಟಿ ಕೆಲಸಗಳನ್ನ ನಮ್ಮ ಕಿಚ್ಚ ಸುದೀಪ್ ಅವರು ಮಾಡ್ತಾನೆ ಇರ್ತಾರೆ. ಸೊ ಈಗಲೂ ಕೂಡ ಕಡಿಮೆ ಏನಿಲ್ಲ. ಇಲ್ಲಿರುವಂತಹ ಟಾಪ್ 6 ಕೂಡ ಯಾರು ವಿನ್ ಆಗ್ತಾರೆ ಅನ್ನುವಂತಹ ಒಂದು ಗೊಂದಲನ ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿರುವಂತಹ ಒಂದೊಂದು ಕ್ಯಾಂಡಿಡೇಟ್ ಗಳು ಕೂಡ ತುಂಬಾನೇ ಒಂದು ಸ್ಟ್ರಾಂಗ್ ಆಗಿದ್ದಾರೆ. ಸೊ ಇಂತ ಒಂದು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿದ್ದು ಬೇರೆ ಯಾರಲ್ಲ, ನಮ್ಮ ಕಿಚ್ಚ ಸುದೀಪ್ ಅವರು ಅಂತಾನೆ ಹೇಳ್ತೀನಿ. ಸೊ ಈಗಲೂ ಕೂಡ ನೋಡಿ, ಈ ಟಾಪ್ 6 ಅಲ್ಲಿ ಟಾಪ್ 3 ಆಗಿ ಅಶ್ವಿನಿ ಗೌಡ, ಧನುಷ್ ಹಾಗೆ ಗಿಲ್ಲಿನ ಟಾಪ್ 3 ಅಲ್ಲಿ ಇಟ್ಟಿರ್ತಾರೆ. ಸೊ ಯಾರು ಈ 3 ಜನರಲ್ಲಿ ವಿನ್ ಆಗ್ತಾರೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿನ ಖಂಡಿತವಾಗ್ಲೂ ಕ್ರಿಯೇಟ್ ಮಾಡೇ ಮಾಡ್ತಾರೆ ಬಿಗ್ ಬಾಸ್. ಸೊ ಈಗ ನೀವ್ ಹೇಳಿ, ಈ ಟಾಪ್ 6 ಅಲ್ಲಿ ಟಾಪ್ 3 ಯಾರಾಗ್ತಾರೆ, ಯಾರು ಈ ಬಿಗ್ ಬಾಸ್ ಸೀಸನ್ ನ ವಿನ್ನರ್ ಆಗ್ತಾರೆ ಅನ್ನುವಂತಹ ಒಂದು ವಿಷಯನ ಇಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಟಾಟಾ, ಟೇಕ್ ಕೇರ್.